ನನ್ನ ಪರ್ಸೆಂಟೇಜ್ 92.8. ಭಯ ಪಟ್ಕೋಬಾರ್ದು, ನಾವು 10th ಇದ್ದೀವಿ ಅಂತ. ಈಗಿನ ಜನ್ರೇಷನ್ಗೆ ಎಜುಕೇಷನ್ ಮುಖ್ಯ. 92% ಮಾಡೋಕ್ಕೆ ನಿಮ್ಮ ಸ್ಟಡಿ ವೇ ಯಾವ ಥರ ಇದೆ ಅದ್ರ ಬಗ್ಗೆ ನೀವು ವೀಕ್ಷಕರಿಗೆ ಹೇಳೋದು ಇನ್ನೂ ಹೆಚ್ಚು, ಯಾಕಂದ್ರೆ ನೀವು ಟಾಪ್ ಆಯಲ್ಲಿ ಬರಬೇಕು. ಫ್ಯೂಚರ್ ಗೋಲ್ ಏನಿದೆ ಸ್ಟಡಿ ಮಾಡ್ಬೇಕಂತ? ಡಾಕ್ಟರ್ಸ್ ನಮ್ಮ ರೊಟ್ಟಿನೆಲ್ಲ ಅವರೇ ಕೇಳ್ತಿದ್ರು, ಟೈಮ್ ಟೇಬಲ್ ಹಾಕೋರಿ. ಇಷ್ಟವಾದ ಸಬ್ಜೆಕ್ಟ್ ಯಾವುದು? ಕನ್ನಡ. ಕನ್ನಡ. ಅದರಲ್ಲಿ ನಿಮ್ಮ ಸ್ಕೋರ್? ನಾವು ಆ ಟೀಚರ್ಸಿಗೆ ಬೆಳಿಗ್ಗೆ 5 o'clock ರಿಪ್ಲೈ ಮಾಡ್ತಿದ್ವಿ. ಈಗ ನಿಮ್ಮ ಸ್ಟಡಿ ಲೈಫ್ ಅಂತ ಹೇಳಿದ್ರು, ಓಕೆ, ನೀವು SLC 92% ಮಾಡಿದ್ದೀರಾ. ಸೊ ಫೈನಲ್ ಎಕ್ಸಾಮಿಗೆ ಅದಕ್ಕಿಂತ ಕ್ವಶನ್ಸ್ ಭಾಳ ಬಂದಿದ್ದು ಅಂತ ನಾವು ಹೇಳ್ತೀವಿ. ಯಾಕಂದ್ರೆ PUC ಸೈನ್ಸ್ ಮಾಡ್ಕೊಂಡ್ರೆ ಮುಂದೆ ದಾರಿಗಳು ಹಲವಾರು. ಕೇಳ್ತಿದ್ರು, ನೀವು ಏನೇನು ಮಾಡ್ತಿದ್ದೀರಾ, ಎಷ್ಟು ಸಬ್ಜೆಕ್ಟ್ ಮುಗಿಸಿದ್ದೀರಾ. ನಾವು ಎಂದೂ ಅವ್ರಿಗೆ ಜಾಸ್ತಿ ಒತ್ತಡ ಕೊಟ್ಟಿಲ್ಲ. ಟೀಚರ್ಸ್ ಮೆಸೇಜ್ ಮಾಡ್ತಿದ್ರು, ಇಲ್ಲ ಕಾಲ್ ಮಾಡ್ತಿದ್ರು. ನಾವು ಬೆಳಿಗ್ಗೆ ಎದ್ದವ್ರಿಗೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅಂತ ಹೇಳ್ತಿದ್ರಾ? ಅಂದರೆ ನೀವು ಎಲ್ಲರಿಗೂ ಸ್ಟೂಡೆಂಟ್ಗೂ ಸೇಮ್ ಅದ ಪ್ರೊಸೆಸ್ ಇರ್ತೈತಾ? ಪ್ರೀತಿ ವೀಕ್ಷಕರೇ ನಮಸ್ಕಾರ. ವಿದ್ಯಾರ್ಥಿ ಬೆಳಕು ಸಂಚಿಕೆ ಹೊಸ ಅಧ್ಯಾಯ. ವೀಕ್ಷಕರಿಗಾಗಿ ಸಿಂಚನ ಅವರ ಒಂದು ಸಣ್ಣ ಕಿರು ಪರಿಚಯವನ್ನು ತೆಗೆದುಕೊಳ್ಳೋಣ. ಮೇಡಮ್, ನಿಮ್ಮ ಬಗ್ಗೆ ಸಣ್ಣ ಪರಿಚಯವನ್ನು ಮಾಡಿಕೊಡ್ಬೇಕಾಗಿ ವಿನಂತಿ. ನನ್ನ ಹೆಸರು ಸಿಂಚನಾ ರಬ್ಬಿಗೇರಿ. ನಾನು ಹುಬ್ಬಳ್ಳಿಯಿಂದ. ನಂದೀಗ SSLC ಕಂಪ್ಲೀಟ್ ಆಗಿದೆ. ನನ್ನ ಪರ್ಸೆಂಟೇಜ್ 92.8. ಓಕೆ, 92.8% ಮಾಡಿದ್ದಾರೆ SLCನಲ್ಲಿ. ಗ್ರೇಟ್ ಮೇಡಮ್. ಸಿಂಚನ ಅವರೇ, ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ನಮಗೆ ಒಂದು ಸಣ್ಣ ಕಿರು ಪರಿಚಯ ಹೇಳ್ಕೊಡ್ಬೇಕಾಗಿ ವಿನಂತಿ. ನಮ್ಮ ತಂದೆ ರಾಮಕೃಷ್ಣ ದಾಸ್ ಅಬ್ಬಿಗೇರಿ, ತಾಯಿ ಪೂಜಾ ಅಬ್ಬಿಗೇರಿ, ಸಿಸ್ಟರ್ ಸಂಜನಾ ಅಬ್ಬಿಗೇರಿ ಮತ್ತು ಸಹನಾ ಅಬ್ಬಿಗೇರಿ. ಓಕೆ, ನೀವು 3 ಜನ ಹೆಣ್ಮಕ್ಳು ಅಂತ ಹೇಳ್ತಿದ್ರ. ಒಟ್ಟು ಫ್ಯಾಮಿಲಿ 5 ಜನ ಇದ್ದಾರೆ. 5 ಜನ. ಓಕೆ, ನೀವೇ ಚಿಕ್ಕವರು ಆಗಿದ್ರೆ ಫ್ಯಾಮಿಲಿಯಲ್ಲಿ? ತಂದೆ ತಾಯಿ ಪ್ರೀತಿ ಮಗಳಾಗಿರ್ತೀರ? ಓಕೆ, ಹಾಗಿದ್ರೆ ನಿಮ್ಮ ಸ್ಟಡಿ ಲೈಫೆಲ್ಲ ಹೇಗೆ ಮೇಡಮ್? 92% ಮಾಡೋಕ್ಕೆ ನಿಮ್ಮ ಸ್ಟಡಿ ವೇ ಯಾವ ಥರ ಇದೆ ಅದ್ರ ಬಗ್ಗೆ ನೀವು ವೀಕ್ಷಕರಿಗೆ ಹೇಳೋದಾದ್ರೆ ಯಾವ ಥರ ಹೇಳ್ತೀರಾ? ನಾ ದಿನ ಬೆಳಿಗ್ಗೆ 5 o'clock ಎದ್ದು ಫ್ರೆಶ್ ಅಪ್ ಆಗಿ ಸ್ಟಡಿ ಸ್ಟಾರ್ಟ್ ಮಾಡ್ತಿದ್ದೆ. ಆಮೇಲೆ ಸ್ಕೂಲ್ ಟೈಮಿಂಗ್ 9 to 5 ಇರ್ತಿತ್ತು. ಓಕೆ, ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಸ್ಟಡಿ ಮಾಡ್ತಿದ್ದೆ. ಓಕೆ, ಸ್ಕೂಲ್ ಆಫ್ಟರ್ ಸ್ಕೂಲ್ ನೀವು ಸ್ಟಡಿ ಮಾಡ್ತಾ ಇದ್ದೀರಾ? ಓಕೆ, ನಿಮ್ದು ನೈಟ್ ನೀವು ಅನ್ಕೊಳ್ಳಿ ಮೇಡಮ್, ನಿಮ್ಮ ನೈಟ್ ಟೈಮಿಂಗ್ ಯಾವ ಥರ ಆಗುತ್ತೆ? 11:30 12. ಓಕೆ, ಅಲ್ಲಿ ಮಟ್ಟ ನೀವು ಸ್ಟಡಿ ಮಾಡ್ತಾ ಇರ್ತೀರಾ? ಓಕೆ, ನೀವು SLCನಲ್ಲಿ ನೀವು 92% ಮಾಡೋಕ್ಕೆ ಯಾವುದು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಆಗುತ್ತೆ ಸ್ಕೂಲಲ್ಲಿ? ನಿಮ್ಮ ಇಷ್ಟವಾದ ಸಬ್ಜೆಕ್ಟ್ ಯಾವುದು? ಕನ್ನಡ. ಕನ್ನಡ. ಅದರಲ್ಲಿ ನಿಮ್ಮ ಸ್ಕೋರ್ ಎಷ್ಟು? 100. ಎಷ್ಟು? 100. ಅದು 120 ಮಾರ್ಕ್ಸ್ ಅಲ್ವಾ? ಇಲ್ಲ, 100 ಮಾರ್ಕ್ಸ್. 100 ಮಾರ್ಕ್ಸ್ 100 ಔಟ್ ಆಫ್ 4 ತೊಗೊಂಡಿದ್ದೀರಾ? ಸೂಪರ್ ಮೇಡಮ್. ವಾಪಸ್ ನಿಮಗೆ ಡಿಫಿಕಲ್ಟ್ ಆದಂಥ ಸಬ್ಜೆಕ್ಟ್ ಯಾವುದು ನಿಮಗೆ SLCನಲ್ಲಿ? ಮ್ಯಾಥ್ಸಲ್ಲಿ. ಅದರಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ? 86. 86. ಓಕೆ ಮ್ಯಾಮ್. ಈಗ ನಿಮ್ಮದು ಎಜುಕೇಷನಲ್ಲಿ ನಿಮ್ಮ ಸ್ಕೂಲ್ದೇ ಒಂದು ಪಾತ್ರ ಇರುತ್ತೆ. ನಿಮ್ಮ ಟೀಚರ್ಸ್ದೆಲ್ಲ ಒಂಥರ ಬ್ಯಾಕ್ ಸಪೋರ್ಟ್ ಆಗಿರ್ತಾರೆ. ಈಗ ನಿಮಗೆ ಫೇವ್ರೇಟ್ ಟೀಚರ್ಸ್ ಯಾರು? ಓಕೆ, ನಿಮಗೆ ಎಲ್ಲ ನಿಮ್ಮ ಟೀಚರ್ಸ್ ಕಡೆ ನಿಮ್ಗೆ ಯಾವ ಥರ ಸಪೋರ್ಟ್ ಸಿಗ್ತಾಯಿತ್ತು ಅದ್ರ ಬಗ್ಗೆ ನೀವು ಹೇಳೋದಾದ್ರೆ? ಸೊ ದಿನಾಲು ಬೆಳಿಗ್ಗೆ ಟೀಚರ್ಸ್ ಮೆಸೇಜ್ ಮಾಡ್ತಿದ್ರು, ಇಲ್ಲ ಕಾಲ್ ಮಾಡ್ತಿದ್ರು. ನಾವು ಬೆಳಿಗ್ಗೆ ಎದ್ದವ್ರಿಗೆ ಮೆಸೇಜ್ ಮಾಡಿ ನಾವು ಓದಕ್ಕೆ ಕೂತ್ಕೊಂತಿದ್ವಿ. ಅಂದ್ರೆ ದಿನ ಬೆಳಿಗ್ಗೆ ನಿಮಗೆ ಕಾಲ್ ಅಂದ್ರೆ ಏನಕ್ಕೆ? ವಿದ್ಯಾರ್ಥಿಗಳು ಇದ್ದಿದ್ದರಲ್ಲ ನಾವು ಸ್ಟಡಿ ಮಾಡ್ತಿದ್ದೀವ ಇಲ್ವಾ ಅಂತ ತಿಳ್ಕೊಳಕ್ ಕಾಲ್ ಮಾಡ್ತಿದ್ರು. ಓಕೆ, ಶಿಕ್ಷಕರೇ ನಿಮಗೆ ಕಾಲ್ ಮಾಡ್ತಿದ್ರು. ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಈ ಥರ ಫಾಲೋ ಅಪ್ ಮಾಡ್ತಾರೆ. ಓಕೆ, ನೈಸ್ ಮೇಡಮ್. ಹಾಗಾದ್ರೆ ನಿಮ್ಮದು ಬೆಳಗ್ಗಿಂದ ರೊಟೇಷನ್ ಯಾವ ಥರ ಸ್ಟಡಿ? ನೀವು ಬೆಳಿಗ್ಗೆ ಇದೇ ಸಬ್ಜೆಕ್ಟ್ ಓದಕ್ಕಂತೆ ಮೊದಲೇ ಪ್ರಿಪೇರ್ ಆಗಿರ್ತದೆ, ತನ್ನ ಡೈಲಿ ಒಂದು ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಇರ್ತೀರ? ದಿನಾಲೂ ಒಂದೊಂದು ಸಬ್ಜೆಕ್ಟ್ ಚೇಂಜ್ ಮಾಡ್ತೀರಿ. ನನಗೆ ಯಾವ್ದು ಇಂಟ್ರೆಸ್ಟ್ ಬರುತ್ತೆ ಆ ಸಬ್ಜೆಕ್ಟ್ದಾಗ ಮಾಡ್ತೀನಿ. ಆ ಸಬ್ಜೆಕ್ಟ್ ಬಗ್ಗೆ ನೀವು ಸ್ಟಿಕ್ ಮಾಡ್ತಾ ಹೋಗ್ತೀರಾ. ಈಗ ನಿಮ್ಮ ಸ್ಕೂಲಲ್ಲಿ ವರ್ಕ್ ಭಾಳ ಇರುತ್ತೆ ಅಂತ ಹೇಳ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಇರುತ್ತೆ, ಸ್ಕೂಲಲ್ಲಿ ವರ್ಕೇ ಭಾಳ ಇರುತ್ತೆ, ನಾವು ಓದೋಕ್ಕೆ ಎಷ್ಟರ ವರ್ಕ್ ಟೈಮಿಂಗ್ ಸಿಗಲ್ಲ. ಈಗ ನಿಮ್ದು ಯಾವ ಥರ ಇತ್ತು? ನಮ್ಮ ಸ್ಕೂಲಲ್ಲಿ ವರ್ಕ್ಸ್ ಎಲ್ಲ ನಿಮಗೆ ಎಷ್ಟರ ವರ್ಕ್ ಎಲ್ಲ ನೋಡಿದ್ರೆ ನಿಮ್ಗೆ ಯಾವ ಥರ ಅನಿಸ್ತಿತ್ತು? ನಮ್ಮ ಸ್ಕೂಲ್ ಟೈಮಿಂಗ್ನಲ್ಲಿ ನಾವು ಸ್ಕೂಲ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಿದ್ವಿ. ಸೊ ಮನೇಲಿ ಬಂದು ಸ್ಟಡಿ ಮಾಡ್ತಿದ್ವಿ. ಓಕೆ, ನಿಮ್ಗೆ ವರ್ಕ್ ತುಂಬ ಆಗ್ತಿತ್ತಾ ಹೇಗೆ ಸ್ಕೂಲಲ್ಲಿ? ಹಾಂ. ಓಕೆ, ಸ್ಕೂಲಲ್ಲಿ ಸ್ಟಡಿ ಬಗ್ಗೆ ಎಷ್ಟರ ಯಾವುದಾದ್ರು ಕೇರ್ ತೊಗೊತಿದ್ರೆ ಮೂಮೆಂಟ್ ಇದ್ದರೆ ನಿಮಗೆ ಹೇಳ್ಬೋದಾ ನೀವು? ಸೊ ನಾವು ನಮ್ಮ ಕ್ಲಾಸ್ ಸ್ಟ್ರೆಂತ್ 79 ಇತ್ತು. ಸೊ ಎಲ್ಲ ಟೀಚರ್ಸಿಗೂ 5 ಮೆಂಬರ್ಸ್ ಆಗಿ ಸ್ಟೂಡೆಂಟ್ಸ್ನ ಡಿವೈಡ್ ಮಾಡಿ ಗ್ರೂಪ್ ಮಾಡಿದ್ರು. ನಾವು ಆ ಟೀಚರ್ಸಿಗೆ ಬೆಳಿಗ್ಗೆ 5 o'clock ರಿಪ್ಲೈ ಮಾಡ್ತಿದ್ವಿ. ರಿಪ್ಲೈ ಮಾಡಲಿಲ್ಲ ಅಂದರೆ ಟೀಚರ್ಸ್ ನಮಗೆ ಕಾಲ್ ಮಾಡಿ ಹೇಳ್ತಿದ್ರು. ಸೊ ಸ್ಕೂಲ್ನಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಎಲ್ಲ ಇರ್ತಿತ್ತು, ಅದರಲ್ಲಿ ಫುಲ್ ಸಪೋರ್ಟ್ ಇತ್ತು ನಮ್ಮ ಟೀಚರ್ಸಿಂದ. ಓಕೆ, ಅಂದ್ರೆ ನೀವು ಟೀಚರ್ಸ್ ನಿಮಗೆ ಬೆಳಿಗ್ಗೆ 5 ಗಂಟೆಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅಂತ ಹೇಳ್ತಿದ್ರಾ? ಅಂದರೆ ನೀವು ಎಲ್ಲರಿಗೂ ಸ್ಟೂಡೆಂಟ್ಗೂ ಸೇಮ್ ಅದ ಪ್ರೊಸೆಸ್ ಇರ್ತೈತಾ? 70 ಜನ ವಿದ್ಯಾರ್ಥಿಗಳಿಗೂ ಟೀಚರ್ಸ್ ಕಾಲ್ ಮಾಡೋದು ಇಲ್ಲ? ಓಕೆ, ಅವರು ಸ್ವಲ್ಪ ಕಷ್ಟ ಆಗ್ತಿದ್ದಿಲ್ಲ ಹೇಗೆ? ಅಂದರೆ SLC ಸ್ಟೂಡೆಂಟ್ಸ್ ಮಾತ್ರನಾ ಎಲ್ಲ ಇಲ್ಲ, SSLC ಸ್ಟೂಡೆಂಟ್ಸ್ ಮಾತ್ರ ಎಷ್ಟ್ರಾ ಕೇರ್ ತೊಗೊತಿದ್ರು ನಿಮ್ಮ ಸ್ಕೂಲಲ್ಲಿ? ಓಕೆ ಮೇಡಮ್. ಸರ್ಸ್ ಮತ್ತು ನಿಮ್ಗೆ ಏನು ಡೌಟ್ಸ್ ಇದ್ರೆ ಫೋನ್ ಮಾಡೋದಿಲ್ಲ ನೀವು? ಮನೆಗೆ ಬಂದ ಮೇಲೆ ಡೌಟ್ ಇದ್ರೆ ಹೇಗೆ
ಹೋಮ್ ವರ್ಕ್ ಕೇಳಿದ್ರೆ ಆನ್ಸರ್ ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ರು. ಆ ಥರ ನಿಮ್ಗೆ ಸಪೋರ್ಟ್ ಸಿಗ್ತಾ ಇತ್ತು? ಸಪೋರ್ಟ್ ಇತ್ತು. ಏನ್ ಸಿದ್ದಣ್ಣ ಬೇಜಾರಾಗಿದ್ಯಾ? ನಮ್ಮ ಹೊಲಕ್ಕೆ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸ್ಬೇಕು ಅಂತ ಇದ್ದೀನಿ. ಯಾವ್ದು ಬೆಸ್ಟ್ ಕ್ವಾಲಿಟಿ? ನಾನು ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೀನಿ, ಏನೂ ತೊಂದರೆ ಇಲ್ಲ. ಸಬ್ಸಿಡಿ ಬೇರೆ ಕೊಡ್ತಾರಂತ, ಅದ್ರಾಗ ಬೇರೆ ಗುಣಮಟ್ಟದಲ್ಲೂ ಮಾತ್ರ ಸೂಪರ್ ಅಣ್ಣ. ನೀನು ಅದನ್ನೇ ಹಾಕ್ಸು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಈಗ ನಿಮ್ಮ ಸ್ಕೂಲ್ ಬಗ್ಗೆ, ನಿಮ್ಮ ಟೀಚರ್ಸ್ ಬಗ್ಗೆ ಎಲ್ಲ ನೀವು ಹೇಳಿದ್ರಿ. ಈಗ ನಿಮ್ಮ ಪ್ರಿನ್ಸಿಪಲ್ ಬಗ್ಗೆ ಒಂದೆರಡು ಮಾತು ನೀವು ಹೇಳೋದಾದ್ರೆ ಯಾವ ಥರ? ಸೊ ನಮ್ಮ ಪ್ರಿನ್ಸಿಪಲ್ದು ಸಪೋರ್ಟ್ ಫುಲ್ ಇತ್ತು. ನಮ್ಮ ಕ್ಲಾಸಿಗೆಲ್ಲ ಬಂದು ನಮ್ಮ ಸ್ಟಡೀಸ್ ಬಗ್ಗೆ ಎಲ್ಲ ಕೇಳ್ತಿದ್ರು. ನೀವು ಏನೇನು ಮಾಡ್ತಿದ್ದೀರಾ, ಎಷ್ಟು ಸಬ್ಜೆಕ್ಟ್ ಮುಗಿಸಿದ್ದೀರಾ ತಂದಿದ್ದನ್ನೆಲ್ಲ ನಮ್ಮ ರೊಟ್ಟಿನೆಲ್ಲ ಅವರೇ ಕೇಳ್ತಿದ್ರು. ಟೈಮ್ ಟೇಬಲ್ ಹಾಕೋರಿ, ಮೋಟಿವೇಶನ್ ಸ್ಪೀಚ್ ಎಲ್ಲ ಕೊಡ್ತಿದ್ರು. ಓಕೆ, ಪ್ರಿನ್ಸಿಪಲ್ ಕೂಡ ಎಲ್ಲ ತುಂಬ ಸಪೋರ್ಟ್ ಇತ್ತು. ಓಕೆ, ನಿಮ್ದು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಯಾವ ಥರ ಮೇಡಮ್ ಸ್ಕೂಲಲ್ಲಿ ಕಂಡಕ್ಟ್ ಮಾಡ್ತಿದ್ರ? ಮಾಡ್ತಿದ್ರು. ಮಂತ್ಲಿನ ಹೇಗೆ ಮೇಡಮ್? ಯೂನಿಟ್ ಟೆಸ್ಟ್ ಆಗಿಂದ ಒಂದೊಂದು ಯೂನಿಟ್ ಟೆಸ್ಟ್ ಮುಗಿಸಿಂದ ಕಂಡಕ್ಟ್ ಮಾಡ್ತಿದ್ರು. ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ. ಪೇರೆಂಟ್ಸ್ ಮೀಟಿಂಗ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಬರ್ತಿದ್ರು? ತಂದೆ, ನಮ್ಮ ಪಪ್ಪ. ಆಲ್ವೇಸ್ ಪಪ್ಪನ ಬರ್ತಿದ್ರು ಹೇಗೆ? ಪಪ್ಪನೇ ಬರ್ತಿದ್ರು. ಕಾಲೇಜ್ ನಿಮ್ಮ ಸ್ಕೂಲಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಮೇಡಮ್ ನಿಮ್ಮ ಬಗ್ಗೆ? ಏನಿಲ್ಲ, ಯಾವ್ದಾರ ರೀತಿ ಕಂಪ್ಲೇಂಟ್ಸ್ ಇಲ್ಲ. ಓಕೆ, ಗುಡ್ ಸ್ಟೂಡೆಂಟ್ ಆಗಿ ನೀವು ಇದ್ದೀರಿ. ಓಕೆ, ನಿಮ್ದು ಈಗ ಸ್ಟಡಿ ಲೈಫಲ್ಲಿ ನಿಮ್ಮದೇ ಒಂದು ವೇ ಇರುತ್ತೆ. ಈಗ ನಿಮ್ದು ಎಫರ್ಟ್ ಇರ್ತದೆ, ನಿಮ್ಮ ಹಿಂದ್ಗಡೆ ಬ್ಯಾಕ್ ಬೋನ್ ಆಗಿ ಕುಟುಂಬ ಇರುತ್ತೆ. ಈಗ ನಿಮ್ಮ ತಂದೆ, ನಿಮ್ಮ ತಾಯಿ, ಅವ್ರ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಗೆ ಯಾವ ಥರ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು? ನಿಮ್ಮ ತಾಯಿ, ನಿಮ್ಮ ತಂದೆ, ನಿಮ್ಮ ಅಕ್ಕ ಅವರೆಲ್ಲ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ? ನಮ್ಮ ತಂದೆ ತಾಯಿದು ಫುಲ್ ಸಪೋರ್ಟ್ ಇತ್ತು. ಬೆಳಿಗ್ಗೆ ಬಂದು ಎಬ್ಬಿಸ್ತಿದ್ರು. ಎಬ್ಸಿಂದ ನಮ್ಮ ಮನೇಲಿ ಏನು ಕೆಲಸ ಹಚ್ತಿದ್ದಿಲ್ಲ. ನಾನೇ ಫುಲ್ ಸ್ಟಡಿ ಮಾಡ್ತಿದ್ದೆ. ನಂದೇನೋ ಡೌಟ್ಸ್ ಇತ್ತಂದರೆ ನಮ್ಮ ಸಿಸ್ಟರ್ಸಿಗೆ ಕೇಳಿ ಕ್ಲಿಯರ್ ಮಾಡ್ಕೊತಿದ್ದೆ. ಫುಲ್ ಸಪೋರ್ಟ್ ಇತ್ತು. ಓಕೆ, ನಿಮ್ಮ ಸಿಸ್ಟರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಿದ್ರು ಸ್ಟಡಿನಲ್ಲಿ? ಸಪೋರ್ಟ್ ಮಾಡಿ. ಓಕೆ, ನೀವು ನಿಮ್ಮ ಸಿಸ್ಟರ್ ಜೊತೆ ಬಾಂಡಿಂಗ್ ಯಾವ ಥರ? ನಿಮ್ಮ 3 ಜನ ನೀವು ಅಕ್ಕ ತಂಗಿಯರು ಅಂತ ಹೇಳಿ ಎಲ್ಲರ ಜೊತೆ ನಿಮ್ದು ಬಾಂಡಿಂಗ್ ಎಲ್ಲ ಯಾವ ಥರ? ನೀವೆಲ್ಲ 3 ಜನ ಹೇಗೆ ಫ್ರೆಂಡ್ಸ್ ಇದ್ದಂಗಿದ್ರು. ಎಲ್ಲ ಫ್ರೆಂಡ್ಸ್ ಇದ್ದೀರಾ? ಈಗ ನಿಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್ ಅಂತ ಯಾರು ಮೇಡಮ್? ಯಾರಿಲ್ಲ, ಅಪ್ಪ ಅಮ್ಮ ಇಬ್ಬರು ಫ್ರೆಂಡ್ಲಿ ಇರ್ತಾರೆ. ಓಕೆ ಮೇಡಮ್, ಈಗ ನಿಮ್ಮ ಬ್ಯಾಕ್ ಸಪೋರ್ಟ್ ಆಗಿ ನಿಮ್ಮ ಫ್ಯಾಮಿಲಿ ಎಲ್ಲ ಇದೆ. ಓಕೆ, ನಿಮ್ಮದು ಟೈಮ್ ಟೇಬಲ್ ಆಯ್ತಲ್ಲ, ಎಕ್ಸಾಮ್ಸ್ ಹತ್ರ ಬಂದಾಗ ಈಗ ನೀವು ಇಡೀ 1 ವರ್ಷ ಸ್ಟಡಿ ಮಾಡೋದು ಬೇರೆ ಇರುತ್ತೆ, ಎಕ್ಸಾಮ್ ಬಿಫೋರ್ ಸ್ಟಡಿ ಮಾಡೋದು ಬೇರೆ ಇರುತ್ತೆ. ಅದೇ ಎಕ್ಸಾಮ್ ಬಿಫೋರ್ ಬಂದಾಗ ನಿಮ್ಮ ಸ್ಟಡಿಲಿ ಯಾವ ಥರ ಇರುತ್ತೆ? ಯಾವ ಥರ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಿ? ನಾನು ಸ್ಟಡಿ ಫುಲ್ ನೈಟ್ ಮಾಡ್ತಿದ್ದೆ, 1 to 3 hours. ಆಮೇಲೆ ಮಲಗೋ ಮುಂಚೆ ರಿವೈಸ್ ಮಾಡಿ ಮಲಗ್ತಿದ್ದೆ. ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಓದಿ ಸ್ಕೂಲಿಗೆ ಹೋಗ್ತಿದ್ದೆ. ಈಗ SLC ಬಂದಾಗ ಏನು ಮಾಡ್ತಾರೆ, ತುಂಬ ಜನ ವಿದ್ಯಾರ್ಥಿಗಳು ಪ್ರೀವಿಯಸ್ ಇಯರ್ಸ್ ಎಕ್ಸಾಮ್ಸ್ನ ನಾವು ಇದು ವಾಪಸ್ ಸಾಲ್ವ್ ಮಾಡ್ತಾರೆ, ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾರೆ. ನಿಮ್ದು ಆ ಥರ ಏನಾದರೂ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋದು ಎಲ್ಲ? ಇಲ್ಲ, ನಾನು ಮಾಡೆಲ್ ಕ್ವಶನ್ ಪೇಪರ್ಸ್ ಎಲ್ಲಾನು ಸಾಲ್ವ್ ಮಾಡಿದ್ದೀನಿ. ಓಕೆ ಮೇಡಮ್, ಅದನ್ನ ಬಿಟ್ಟರೆ ಪ್ರಿಪರೇಟರಿ ಕ್ವಶನ್ಸ್ ಪೇಪರ್ಸ್ ಅಷ್ಟೇ ಮಾಡೋದು. ಅದು ನಿಮಗೆಲ್ಲ ಎಕ್ಸಾಮ್ಸಲ್ಲಿ ಯಾವ ಥರ ನಿಮ್ಗೆ ಬೆನಿಫಿಟ್ ಆಯಿತು? ಮಾಡೆಲ್ ಕ್ವಶನ್ ಪೇಪರ್ಸ್ಲಿಂತ ಫುಲ್ ಬೆನಿಫಿಟ್ ಆಯಿತು. ಸೊ ಫೈನಲ್ ಎಕ್ಸಾಮಿಗೆ ಅದರ್ಲಿಂತನೇ ಕ್ವಶನ್ಸ್ ಭಾಳ ಬಂದಿದ್ದು. ಸೊ ನಮ್ಗೆ ಈಸಿ ಆಯಿತು. ನಿಮ್ಗೆ ಅದೆಲ್ಲ ಈ ಎಕ್ಸಾಮ್ಸಲ್ಲಿ ತುಂಬ ಈಸಿ ಆಯ್ತು ಅಂತ ಹೇಳ್ತಾರೆ. ಓಕೆ ಮೇಡಮ್, ಈಗ ನೀವು ನಿಮ್ಮ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಒಂದು ಮಾತು ಹೇಳೋದಾದ್ರೆ ಕ್ಯೂ ಮಾತು ಏನಂತ ಹೇಳ್ಬೋದು? ಸೊ ಸ್ಟೂಡೆಂಟ್ಸ್ ಎಲ್ಲ ಭಯ ಪಟ್ಕೋಬಾರ್ದು, ನಾವು 10th ಇದ್ದೀವಿ ಅಂತ ಸ್ಟ್ರೆಸ್ ಎಲ್ಲ ಮಾಡ್ಕೋಬಾರ್ದು. ಸೊ ಎಕ್ಸಾಮ್ಸ್ಗಿಂತ ಮುಂಚೆನೇ ಸ್ಟಡಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಅದಕ್ಕೆ ಟೆನ್ಷನ್ ಎಲ್ಲ ಆಗಂಗಿಲ್ಲ. ಸೊ ಎಕ್ಸಾಮ್ಸ್ ಎಲ್ಲ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಓಕೆ, ಮೊದಲಿಂದ ವರ್ಷ ಇಡೀ ಪೂರ್ತಿ ನೀವು ಸ್ಟಡಿ ಮಾಡ್ಬೇಕಂತ ನೀವು ವಿದ್ಯಾರ್ಥಿಗಳಿಗೆ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕ್ಯೂ ಮಾತು ಹೇಳ್ತಿದ್ದಾರೆ. ಓಕೆ ಮೇಡಮ್, ನಿಮ್ಮದು ಮುಂದೆ ಫ್ಯೂಚರ್ ಗೋಲ್ ಏನಿದೆ? ಡಾಕ್ಟರ್. ಓಕೆ, ಅದು ನಿಮ್ಮ ತಂದೆ ಕುಟುಂಬದ ಡ್ರೀಮ್ ಆಗಿರುತ್ತೆ, ನಿಮ್ಮದು ಓನ್? ಇಲ್ಲ, ನಮ್ಮದು ನಿಮ್ಮದು MBBS ಮಾಡಬೇಕಂತ ನಿಮ್ಮ ಆಸೆ ಇದೆ. ಓಕೆ ಮೇಡಮ್, ಆಲ್ ದ ಬೆಸ್ಟ್. ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಲಿ ಅಂತ ನಾವು ಹಾರೈಸ್ತೀವಿ. ಓಕೆ, ನೀವು ಕೊನೆಯದಾಗಿ ಹೇಳೋದಾದರೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ವಿ ಇವತ್ತು. ನೀವು ಯಾರಿಗೆ ಥ್ಯಾಂಕ್ಫುಲ್ ಅಂತ ಹೇಳ್ತೀರಾ? ಓಕೆ, ಯಾರಿಗೆ ಕೃತಜ್ಞತೆ ನೀವು ಸಲ್ಲಿಸ್ತೀರಾ ಅಂತ ಹೇಳಿದ್ರೆ? ನಮ್ಮ ಟೀಚರ್ಸ್, ನಮ್ಮ ಪ್ರಿನ್ಸಿಪಲ್ ಸಿಸ್ಟರ್ ಜಾನೆಟ್, ಮತ್ತು ನಮ್ಮ ತಂದೆ ತಾಯಿ, ಸಿಸ್ಟರ್ಸ್, ನಮ್ಮ ಫ್ರೆಂಡ್ಸ್ ನವ್ಯ, ಅಕ್ಷತಾ, ಗೌರಿ, ಲಕ್ಷ್ಮಿ, ಅಂಕಿತಾ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ನಿಮ್ಮ ಈ ಸಕ್ಸಸ್ ಅಂದರೆ ಎಲ್ಲ ಕುಟುಂಬದವರು, ಸ್ಕೂಲು, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಇದೆ ಅಂತಿದ್ರೆ ಎಲ್ಲರೂ ನೀವು ಕೃತಜ್ಞತೆ ಸಲ್ಲಿಸ್ತೀರಾ? ಓಕೆ ಮೇಡಮ್, ಥ್ಯಾಂಕ್ ಯು. ಹನುಮಂತು, ನಮ್ಮ ಹೊಲ ಗದ್ದೆಗೆಲ್ಲ ಸ್ಪ್ರಿಂಕ್ಲರ್ ಪೈಪ್ ಹಾಕ್ಸಿದ್ದೆ, 3 ತಿಂಗಳಿಗೆ ಹಾಳಾಗೋಯ್ತು. ಅದಕ್ಕೆ ಹೇಳುದು ಸಿದ್ದಣ್ಣ, ಯಾವ್ದಾವ್ದು ಸ್ಪ್ರಿಂಕ್ಲರ್ ಹಾಕಿಸ್ಬಾರ್ದಂತ. ಮತ್ ನೀನ್ ಯಾವ್ದು ಹಾಕ್ಸಿದ್ಯಾ? ಅದು ನಂಬರ್ 1 ಸ್ಪ್ರಿಂಕ್ಲರ್ ಪೈಪು. ಇದು ಗುಣಮಟ್ಟಕ್ಕೆ, ವಿಶ್ವಾಸಕ್ಕೆ ಹಾಗೂ ನಂಬಿಕೆಗೆ ನಂಬರ್ 1. ನಮಗೆ ಕೈಗೆ ಇಟ್ಕೋತರಾನೇ ಸಿಗುತ್ತೆ. ನೀನು ಅದನ್ನೇ ಹಾಕ್ಸು. ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಂ ಸರ್, ನಿಮ್ಮ ಮಗಳ ಬಗ್ಗೆ ನಾವೆಲ್ಲ ಎಷ್ಟು ನಾವು ಇಂಪ್ರೂವ್ ಮಾಡ್ತಿದ್ವಿ. ಈಗ ನಿಮ್ಮ ಮಗಳ ಬಗ್ಗೆ ನೀವು ಹೇಳೋದಾದ್ರೆ ಒಂದು ಮಾತು ಸರ್, ಏನಂತ ಹೇಳ್ಬೋದು? ನಮ್ಮ ಮಗಳ ಬಗ್ಗೆ ಹೇಳ್ಬೇಕಾದ್ರೆ ಅವಳು ಸ್ಟಡಿ ಬಗ್ಗೆ ಹೆಚ್ಚು ಕೇರ್ ತಗೋತಿದ್ಲು. ದಿವಸ ಈಗ ನಾವಿನ್ನೂ ಎದ್ದಿರ್ತಿರಲಿಲ್ಲ, ಅವಳಾಗಿ ತಾನಾಗಿ ಎದ್ದು ಬೆಳಗ್ಗೆ 4-4:30 ತಾನೇ ಎದ್ದು ತಂದೇನೋ ದಿನಚರಿ ಸ್ಟಡಿ ಮಾಡಬೇಕು ಮಾರ್ನಿಂಗ್ ಟೈಮು, ಅದನ್ನು ಅವಳು ದಿನನಿತ್ಯ ಸ್ಟಡಿ ಮಾಡ್ತಿದ್ಲು.
ಓಕೆ, ನೀವು ಅದಕ್ಕೆ ಬೆಳಗ್ಗೆ ಇರಿಸ್ಬೇಕಂತ ನಿಮ್ದು ಆ ಥರ ಇದೆ? ಇಲ್ಲ, ಅದೊಂದು ನಮಗೆ ಮಗಳ ಬಗ್ಗೆ ಅದೊಂದು ನಮ್ಮ ಬಗ್ಗೆ ಅದೊಂದು ಆಕೆಗೆ ಅಭಿಮಾನ. ಓಕೆ ಅಂದ್ರೆ ಅಕ್ಕಿ ಬಗ್ಗೆ ಅಕ್ಕಿನೇ ತಾನಾಗಿ ಎದ್ದು ಇವತ್ತು ನಮಗೂ ಕೂಡ ಒಂದು ಸ್ವಲ್ಪ ದಿವಸ ನಾವು ಪಾಠ ಕಲಿತ್ವಿ. ಅವಳಿಂದ ನಾವು ಕೂಡ ನಮಗೆ ಪಾಠ ಸಿಕ್ತು. ಓಕೆ ಸರ್, ನಿಮ್ಮ ಮಗಳಲ್ಲಿ ಒಳ್ಳೆಯ ಗುಣ ಅಂತ ಹೇಳ್ಬೋದು ಯಾವುದು? ಅಂದ್ರೆ ತಂದು ಕೆಲಸ, ತಂದು ಅಭ್ಯಾಸ, ತಂದು ಕೇರು, ಆಮೇಲೆ ತಂದೇನು ಚೌಕು ಇದು ಏನು ವರ್ಕ್ ಆಗಬೇಕು, ದಿನನಿತ್ಯ ವರ್ಕ್ ಆಗಬೇಕು, ಏನು ಕಂಪ್ಲೀಟ್ ಮಾಡ್ಕೋಬೇಕು, ಯಾವ ಸ್ಟಡಿ ಮಾಡಬೇಕು ಅನ್ನೋದನ್ನು, ಮತ್ತು ಶಾಲೆ ಬಗ್ಗೆ ಅಭಿಮಾನ. ಶಾಲೆ ಬಗ್ಗೆ ತುಂಬ ಅಭಿಮಾನ. ಈಗ ನಿಮ್ಮ ಮಗಳಿಗೆ ಸ್ಕೂಲಿಂದ ಯಾವುದಾದ್ರು ಕಮೆಂಟ್ಸ್ ಬಂದಿರ್ಬೋದಾ? ಕಮೆಂಟ್ಸ್ ಕಡಿಮೆ, ಆದರೆ ಇನ್ನೂ ಅವಳಿಗೆ ಅದೇ ಇನ್ನೂ ಸ್ಟಡಿ ಮಾಡಬೇಕು, ಇನ್ನೂ ಹೆಚ್ಚು. ಯಾಕಂದರೆ ನೀನು ಟಾಪ್ 5 ಬರಬೇಕು. ಈಗ 90 ಅಬೋವ್ ಇದೆಯಾ, ಆದರೆ ಇನ್ನೂ ಹೆಚ್ಚು ಬರಬೇಕು, ನೀನು ಭಾಳಷ್ಟು ಸ್ಟಡಿ ಮಾಡ್ತಾ ಇದೆಯಾ, ಡೆಡಿಕೇಟ್ ಇದೆಯಾ ಅಂತ ಅವ್ರ ಕಡೆಯಿಂದ ಸ್ಕೂಲಿಂದ ಭಾಳಷ್ಟು ನಮಗೆ. ನಿಮ್ಮ ಮಗಳದ ಈಗ SLC 92% ಆಗಿದೆ ಸರ್. ಅದರಲ್ಲಿ ನಿಮ್ಮ ಸ್ಕೂಲಿಗೆ ಸೇರಿಸಿದ್ರಲ್ಲ, ಸ್ಕೂಲ್ದಲ್ಲಿ ಯಾವ ಥರ ಅವ್ರದ್ದು ಒಂದು ಬೆನಿಫಿಟ್ಸ್ ಇತ್ತು ಅಂತ ಹೇಳಿ, ಸ್ಕೂಲಿಂದ ಯಾವ ಥರ ಸಪೋರ್ಟ್ ಇತ್ತು ಅಂತ ಹೇಳಿ? ಅಂದರೆ ಎಲ್ಲ ಟೀಚರ್ಸು ಪ್ಲಸ್ ಪ್ರಿನ್ಸಿಪಲ್ ಹಾಂ ಸರ್, ಭಾಳಷ್ಟು ಸಪೋರ್ಟ್. ಯಾಕಂದರೆ ಇವತ್ತಿನ ಮಕ್ಕಳು ಭಾಳಷ್ಟು ಏನೋ ಕೊರತೆ ಅಂತ ಹೇಳ್ಬೋದು ಸ್ಟಡಿಯ ಬಗ್ಗೆ. ಅವರು ಅದನ್ನು ಯಾಕಂದ್ರೆ ಮಕ್ಕಳ ಬಗ್ಗೆನೂ ಭಾಳಷ್ಟು ಕೇರ್ ತೊಗೊಂಡು ಅವ್ರ ಪ್ರತಿ ಸಬ್ಜೆಕ್ಟು ಆಗಲಿ ಒಂದು ಓವರಾಲ್ ಸಬ್ಜೆಕ್ಟ್ ವೈಸು, ಆಮೇಲೆ ಎಲ್ಲ ಸಬ್ಜೆಕ್ಟು ಸ್ಕೋರ್ ಆಗಬೇಕು ಮುಂದಿನ ದಿನಗಳಲ್ಲಿ. ಅಂದ್ರೆ ಒಳ್ಳೆ ಭವಿಷ್ಯಕ್ಕೆ ಇವತ್ತಿನ ಮಾರ್ಕ್ಸ್ ಅವಶ್ಯಕತೆ ಅದ, ಅವಳ ಸ್ಟಡಿ ಬಗ್ಗೆ ಅವಶ್ಯಕತೆ ಅದ. ಯಾಕೆ ಮುಂದೆ ಹೋಗ್ಬೇಕಂದ್ರೆ ಭಾಳಷ್ಟು ಹಾರ್ಡ್ ವರ್ಕ್ ಮಾಡಬೇಕು. ಹೀಗಾಗಿ ಸ್ಕೂಲ್ನವರು ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಈಗ ಮುಂದೆ ನಿಮ್ಮ ಮಗಳ ಎಜುಕೇಶನ್ ಬಂದಾಗ ಏನಂತ ಮಾಡಿಸ್ಬೇಕು, ಯಾವ ಥರ ಮುಂದೆ ಫ್ಯೂಚರ್? ಇವತ್ತು PUC ಸೈನ್ಸ್ ಅಂದರೆ ಸೈನ್ಸ್ ಅಂತೂ ಬೇಕೇ ಬೇಕಂತ ನಾವು ಹೇಳ್ತೀವಿ. ಯಾಕಂದರೆ PUC ಸೈನ್ಸ್ ಮಾಡಿಕೊಂಡ್ರೆ ಮುಂದೆ ದಾರಿಗಳು ಹಲವಾರು. ಓಕೆ, ಬರೀ ಬಿಕಾಮ್ ಅಂತ ಉದಾಹರಣೆ, PUC ಕಾಮರ್ಸ್ ಮಾಡಿದ್ರೆ ಒನ್ಲಿ ಕಾಮರ್ಸ್ ಲೈನಿಗೆ ಹೋಗ್ತಾರೆ, ಆರ್ಟ್ಸ್ ಮಾಡಿದ್ರೆ ಒನ್ಲಿ ಆರ್ಟ್ಸ್ ಲೈನಿಗೆ ಹೋಗ್ತಾರೆ. ಅವ್ರು ಸೈನ್ಸ್ ಮಾಡೋದ್ರಿಂದ ಇಂಜಿನಿಯರಿಂಗು, ಮೆಡಿಕಲ್ಲು, ಫಾರ್ಮಾ ಭಾಳಷ್ಟು ಹಲವಾರು ಕೋರ್ಸ್ಗಳು ಇವತ್ತು ಅವ್ರಿಗೆ ಸಿಗ್ತಾ ಇದ್ದಾವೆ. ಅಂದ್ರೆ ಹಾಗೆ ಅವ್ರಿಗೆ ಯಾವುದೋ ಒಂದು ಇಷ್ಟಪಡ್ತಾರೆ. ಮೆಡಿಕಲಿಗೆ ಹೋಗೋಕ್ಕೆ ದಾರಿ ಸಿಗ್ತದೆ, ಇಂಜಿನಿಯರಿಂಗ್ ಹೋಗೋಕ್ಕೆ ಸಿಗ್ತದೆ, ಇಲ್ಲ ಇವನ್ ಬೇರೆ ಇವತ್ತು ಅಡಿಷ್ನಲ್ ಕೋರ್ಸ್ ಭಾಳಷ್ಟು ಬಂದಿದ್ದಾವೆ. ಹಾಗಾಗಿ ಅವ್ರಿಗೆ ಮುಂದೆ ಸೈನ್ಸ್ ಮಾಡೋದ್ರಿಂದ ಭಾಳಷ್ಟು ಕೋರ್ಸ್ ಸಿಗುತ್ತೆ. ಹಾಗಾಗಿ ಮಗಳನ್ನ ಮುಂದೆ ಇದೇ ರೀತಿ ಓದಿಸ್ಬೇಕು, ಇಂಜಿನಿಯರ್, ಡಾಕ್ಟರ್, ನಿಮ್ದು ಯಾವ ಥರ ಕನಸಿದೆ? ಈಗ ನೀವು ಮಗಳ ಕನಸಿಗೆ ನೀವು ಸಪೋರ್ಟ್ ಮಾಡ್ತೀರಾ ಯಾವ ಥರ? ಅದೇ ಈಗ ಮಾಡ್ತಾ ಇದ್ದೀವಿ. ಈಗ ಹೆಚ್ಚಾಗಿ ಎಲ್ಲರೂ ಇವತ್ತು ಡಾಕ್ಟರ್ ಅಂತ ಇಷ್ಟಪಡ್ತಾರೆ. ಈ ನಮ್ಮ ಮಗಳು ಕೂಡ ಡಾಕ್ಟರ್ ಆಗಬೇಕಂತ ಇಷ್ಟಪಡ್ತಾ ಇದ್ದೀವಿ. ಅದು PUC ಸೈನ್ಸ್ ಬೇಸ್ ಮೇಲೆ ಅದು ಒಂದು ಅವಲಂಬನೆ ಆಗಿದೆ. ಅದು ನಮ್ಮದು ಡ್ರೀಮ್ ಇದೆ, ಡಾಕ್ಟರ್ ಆಗಬೇಕು. ಯಾಕಂದ್ರೆ ನಮ್ಮ ಮನೆ ಎಲ್ಲರೂ ಮನೆಯಲ್ಲೇ ಕನಸು ಇರ್ತದೆ, ಡಾಕ್ಟರ್ ಆಗಬೇಕು ಅನ್ನೋದು ಹಂಬಲ ಇದೆ. ಹಾಗಾಗಿ ನಾವು ಕೂಡ ಅವಳು ಒಂದು ಡಾಕ್ಟರ್ ಆಗಬೇಕು ಅನ್ನೋದೊಂದು ಹಂಬಲ ಇಟ್ಕೊಂಡಿದ್ದೀವಿ. ಕೊನೆಯದಾಗಿ ನಿಮ್ಮ ಮಗಳಿಗೆ ಹೇಳೋದಾದ್ರೆ ಮಾತು, ಕಾರ್ಯಕ್ರಮದ ಮುಖಾಂತರವಾಗಿ ಹೇಳೋದಾದ್ರೆ ಏನಂತ ಹೇಳ್ತೀವಿ? ಮಗಳಿಗೆ ಇನ್ನೂ ಹಾರ್ಡ್ ವರ್ಕ್ ಮಾಡು ಅಂತ. ಇವಾಗೇನೋ ಅದು SSLCಗೆ ಶ್ರಮ ಪಟ್ಟಿದೆಯಾ, ಇನ್ನೂ ಇದು ಬರೀ 4ನೇ ಭಾಗ ಅಂತ ಹೇಳ್ಬೋದು. ಇನ್ನು PUCಗೆ PUC ಆದಮೇಲೆ ಇನ್ನೂ ಮತ್ತೆ ಡಿಗ್ರಿ ಇದೆ. ಹಾಗಾಗಿ ಇನ್ನೂ ಹಾರ್ಡ್ ವರ್ಕ್ ಮಾಡು. ಆಮೇಲೆ ಕಾಲೇಜ್ನಲ್ಲಿ ಎಲ್ಲ ಲೆಕ್ಚರ್ಸ್ಗೆ ರೆಸ್ಪೆಕ್ಟ್ ಕೊಡು. ಅವಳು ಅಲ್ಲಿ ಕಾಲೇಜ್ನಲ್ಲಿ ಏನು ಸ್ಟಡಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ, ಏನು ಹೇಳಿರ್ತಾರೆ, ಅದನ್ನು ಕರೆಕ್ಟಾಗಿ ನಿಭಾಯಿಸು. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ಆಮೇಲೆ ಅದರಿಂದ ನಿಮ್ಗೆ ಹೆಚ್ಚು ಮುಂದೆ ಅವಕಾಶ ಸಿಗ್ತದೆ, ಒಳ್ಳೇದಾಗ್ತದೆ. ನೀ ಎಷ್ಟು ಒಳ್ಳೆಯದು ಸ್ಕೋರ್ ಮಾಡ್ತೀನಿ, ನಿನಗೆ ಮುಂದೆ ಭವಿಷ್ಯ ಒಳ್ಳೇದಾಗ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದೀರಿ ಸರ್, ಧನ್ಯವಾದಗಳು. ಓಕೆ, ನಮಸ್ತೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ ಮಗಳ ಬಗ್ಗೆ ನಾವು ಇಷ್ಟೊಂದು ಮಾತಾಡ್ತಾ ಇದ್ವಿ. ಈಗ ನಿಮ್ಮ ಮಗಳ ಎಜುಕೇಶನ್ SLC 92% ಮಾಡಿದ್ದಾರೆ. ಅದು ತುಂಬಾ ದೊಡ್ಡ ಅಚೀವ್ಮೆಂಟ್ ಅಂತ ನಾವು ಹೇಳ್ತೀವಿ. ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಕನಸಾಗಿರುತ್ತೆ 90% ಅದಷ್ಟು ಈಸಿನೂ ಕೂಡ ಅಲ್ಲ. ಈಗ ನೀವು 92% ಮಾಡಿರ್ತಕ್ಕಂಥ ಮಗಳ ಬಗ್ಗೆ ನೀವು ಒಂದು ಮಾತು ಹೇಳಿದ್ರೆ ಖುಷಿ ನಿಮ್ಗೆ ಯಾವ ತರ ಇದೆ ಆ ಖುಷಿ ಎಲ್ಲ? ಸರ್, ನಮ್ಮ ಮಗಳು ಆ್ಯಕ್ಚುಲಿ 92 ಅವಳ ಮಾರ್ಕಸ್ ಅಲ್ಲ ಸರ್, ಅವಳ ಪರ್ಸೆಂಟೇಜು ಅವಳ ಸ್ಕೋರು ಅಲ್ಲ. ಯಾಕಂದರೆ ಅವಳ ಹಾರ್ಡ್ ವರ್ಕಿಗೆ ಇನ್ನೂ ಜಾಸ್ತಿ ತೊಗೋಬೇಕಿತ್ತು. ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಅವ್ರು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅಷ್ಟೇ. ಯಾವತ್ತು ಅವಳು 4 o'clock ಬರೀ ವೀಕ್ಲಿ ಟೆಸ್ಟ್ ಇದ್ರೇ 4 o'clock ಹೇಳ್ತಾಳೆ. ನಾವೇ ಎಷ್ಟೋ ಸರಿ 5 o'clock ಹೋದಮ್ಮ, ಈಗ ಬೇಡ 10th ಮಾಡು ನಾನೇ ಎಷ್ಟೋ ಸರಿ ಹೇಳಿದ್ದೀರಿ. ಅದೇ ರೀತಿ ಅವಳು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅದೇ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾಳೆ. ನಾವು ಎಂದೂ ಅವ್ರಿಗೆ ಜಾಸ್ತಿ ಒತ್ತಡ ಕೊಟ್ಟಿಲ್ಲ. ನೀವು ಹೋದ್ರಿ ಪ್ರೆಷರ್ ಮಾಡಿಲ್ಲ. ನಾವು ಅವರಾಗೆ ತಿಳ್ಕೊಂಡು ಅವಳಾಗೆ ಓದ್ತಾಳೆ. ಓಕೆ ಓಕೆ, ನಿಮ್ಮ ಕುಟುಂಬದಲ್ಲಿ ಯಾವ ತರ ಸಹಕಾರ ಇರುತ್ತೆ ನಿಮ್ಮ ಮಗಳಿಗೆ? ನಿಮ್ಮ ಕುಟುಂಬದಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಕ್ಕಳು ಇನ್ನೂ ಇರ್ಬೋದು, ಎಲ್ಲ ನಿಮ್ಮ ಮಗಳ ಜೊತೆ ಯಾವ ತರ ಸಹಕಾರ ಇರುತ್ತೆ, ಬಾಂಧವ್ಯ ಯಾವ ತರ? ಎಲ್ಲರ ಜೊತೆನೂ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದಾಳೆ ಸರ್. ನಾವು ಮಕ್ಕಳಿಗೆ ಯಾವತ್ತು ಇವ್ರು ನಮ್ಮ ಮಕ್ಕಳು ಹಾಗೆ ಹಿಂಗೆ ಏನೂ ಕಂಡೀಷನ್ ಇಲ್ಲ ಸರ್. ಡೈರೆಕ್ಟಾಗಿ ನೀವು ಅಭ್ಯಾಸ ಮಾಡ್ತೀರಾ. ಈಗಿನ ಎಜುಕೇಷನ್ಗೆ, ಈಗಿನ ಜನ್ರೇಷನ್ಗೆ ಎಜುಕೇಷನ್ ಮುಖ್ಯ.
ಎಜುಕೇಷನ್ ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಂಡು ಅಭ್ಯಾಸ ಮಾಡ್ರಿ, ಒಂದೇ ಮಾತು ಹೇಳ್ತೇವೆ ನಾವು. ಎಜುಕೇಶನ್ ತುಂಬಾ ಹಾಂ ಇಂಪಾರ್ಟೆಂಟ್ ಅಂತ ಹೇಳಿದ್ಕೆ ನಮ್ಮ ಮಕ್ಕಳಿಗೆ 3 ಜನನೂ ಅಷ್ಟೇ, ನಾವು ಯಾರಿಗೂ ಹೆಚ್ಚು ಒತ್ತಡ ಕೊಟ್ಟಿಲ್ಲ, ಒಂದೇ ಅವರಾಗೆ ತಿಳ್ಕೊಟ್ಟು ಅವರಾಗೆ ಓದಿದ್ದಾರೆ. ಈಗ ನಿಮ್ಮ ಮಗಳ ಲೈಫ್ ಅಲ್ಲಿ ಸ್ಕೂಲ್ ಅನ್ನೋ ಒಂದು ಪಾತ್ರ ಬರುತ್ತೆ. ಹಾಂ ಸರ್, ಸ್ಕೂಲ್ ಯಾವ ತರ ನಿಮ್ಮ ಮಗಳ ಜೀವನದಲ್ಲಿ ಪಾತ್ರ ಬರುತ್ತೆ? ಸ್ಕೂಲದ್ದು ಇಂಪಾರ್ಟೆಂಟ್ ಸರ್, ಪೇರೆಂಟ್ಸ್ಗಿಂತ ಸ್ಕೂಲ್ ಅವ್ರದ್ದು ಇಂಪಾರ್ಟೆಂಟ್. ಯಾಕಂದ್ರೆ ಪ್ರಿನ್ಸಿಪಾಲ್ ಅವರು ಸ್ಕೂಲಲ್ಲಿ ಕ್ಲಾಸಲ್ಲಿ ಫ್ರೆಂಡ್ಸು ಎಲ್ಲರೂ ಡಿವೈಡ್ ಮಾಡ್ಕೊಂಡು ಮಾತಾಡಿಕೊಂಡು, ಆಮೇಲೆ ಸ್ಟ್ರೆಂತ್ ವೈಸ್ 5 ಮೆಂಬರ್ಸಿಗೆ ಟೀಚರ್ಸ್ ಎಲ್ಲ ಡಿವೈಡ್ ಮಾಡಿಕೊಂಡು 5 o'clock ಮಕ್ಕಳಿಗೆಲ್ಲ ಎಬ್ಬಿಸಿ ಅಭ್ಯಾಸ ಮಾಡಿಸಿದ್ದಾರೆ. ಮತ್ತು ಪ್ರಿನ್ಸಿಪಲ್ ಅವ್ರದ್ದು ಮೇನ್ ಇದೆ ಸರ್ ಇದರಲ್ಲಿ, ಯಾಕಂದರೆ ಮಕ್ಕಳಿಗೆ ಅಷ್ಟು ಕೇರ್ ಮಾಡಿದ್ದಾರೆ ಅವರು. ಆ ಟೆಸ್ಟಲ್ಲಿ ಕಮ್ಮಿ ತೊಗೊಂಡ್ರೆ ಅವ್ರಿಗೆ ಕ್ಯಾಬಿನಿಗೆ ಕರ್ಕೊಂಡು ಅಲ್ಲಿ ಎಲ್ಲ ಅವ್ರಿಗೆ ಮಕ್ಕಳಿಗೆ ಹೇಳಿದ್ದಾರೆ. ಆಮೇಲೆ ಟೀಚರ್ಸ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಸರಿ ಕೇಳು, ಆ ಥರ ಎಲ್ಲ ಹೇಳಿದ್ದಾರೆ. ಮನೆಗೆ ಬಂದು ಗೊತ್ತಾಗಿಲ್ಲ ಅಂದ್ರೆ ಕಾಲ್ ಮಾಡಂತನೂ ಹೇಳಿದ್ದಾರೆ. ಆ ಟೀಚರ್ ಸಪೋರ್ಟ್ ಭಾಳ ಇದೆ, ಪ್ರಿನ್ಸಿದು ಹೆಚ್ಚಿದೆ ಸರ್ ಇದರಲ್ಲಿ. ಈ ಕೊನೆಯದಾಗಿ ನಿಮ್ಮ ಮಗಳಿಗೆ ಒಂದು ಮಾತು ಹೇಳಿದ್ರೆ ಫ್ಯೂಚರ್ ಬಗ್ಗೆ ಏನಂತ ಹೇಳ್ತಾರೆ ನಿಮ್ಮ ಮಗಳು? ಏನಿಲ್ಲ ಸರ್, ಅವ್ರ ಇಷ್ಟ. ಯಾಕಂದರೆ ಈಗಿಂದ ಜನ್ರೇಷನಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್. ಅವ್ರು ಏನು ಮಾಡ್ತಾರೆ ಅವ್ರ ಇಷ್ಟ ಸರ್, ನಮ್ಮ ಇಷ್ಟ ಏನಿಲ್ಲ, ಅವ್ರ ಇಷ್ಟದ ಪ್ರಕಾರನೇ ಬಿಟ್ಟಿದ್ದೀವಿ. ಓಕೆ ಸರ್, ನಮಸ್ತೆ. ವಿದ್ಯಾರ್ಥಿ ಸಿಂಚನ ಅವರ ಸಾಧನೆ ಮೆಚ್ಚಿ ನಮ್ಮ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿನಿ ಸಿಂಚನ ಅವರಿಗೆ ಸಹಾಯಧನವನ್ನು ನೀಡಲು ಮಲ್ಲಮ್ಮ ಮೇಡಮ್ ಅವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ವಿದ್ಯಾರ್ಥಿ ಬೆಳಕೆಂಬ ಈ ಕಾರ್ಯಕ್ರಮದಲ್ಲಿ ಸಿಂಚನ ಅವಳ ವಿದ್ಯಾಭ್ಯಾಸವನ್ನು ಮೆಚ್ಚಿ ನಮ್ಮ ಸಂಸ್ಥೆಯಿಂದ ಅವಳಿಗೆ ಗೌರವಧನವನ್ನು ನೀಡುತ್ತಿದ್ದೇನೆ. ಮುಂದಿನ ದಿನಗಳಲ್ಲಿ ಅವಳ ವ್ಯಾಸಂಗವು ಉತ್ತಮವಾಗಿ ಸಾಗಲಿ ಎಂದು ಶುಭ ಹಾರೈಸುತ್ತೇನೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್